ಮಾಜಿ ಸಚಿವ ಗದಗ ಮತಕ್ಷೇತ್ರದ ಶಾಸಕ ಎಚ್.ಕೆ. ಪಾಟೀಲ ಅವರಿಗೆ ಸಚಿವ ಸ್ಥಾನ ನೀಡದ ಹಿನ್ನೆಲೆಯಲ್ಲಿ ಗದಗ ಬೆಟಗೇರಿ ನಗರಸಭೆ ಕಾಂಗ್ರೆಸ್ ಸದಸ್ಯರು ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ ಅವರಿಗೆ ಆಗಸ್ಟ್ 4ರಂದು ಸಾಮೂಹಿಕವಾಗಿ ರಾಜೀನಾಮೆ ಸಲ್ಲಿಸಿದರು. ಅಲ್ಲದೆ ಗದಗದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಅಂಗವನ್ನು ತಗೊಂಡಾರ ನಮ್ಮ ಎಚ್.ಕೆ. ಪಾಟೀಲ್ ಕೊಳ್ಳಾರ್ಕ ಅದು ಇದು ಸರ್ಕಾರ ಅಂಗವಿಕಲ ಸರ್ಕಾರ ಅಂತ ನಾನು ಸರ್ಕಾರಕ್ಕೆ ನಾವು ಅಭ್ಯರ್ಥಿಯಾಗಿ ದುಡಿಯಕ್ಕೆ ನಮ್ಗೆ ಇಷ್ಟ ಇಲ್ಲ. ನಮ್ಮ ಸಾಹೇಬ್ ಭಾಳ ಅನ್ಯಾಯ ಮಾಡ್ರೆ ಹಂಗಾಗಿ ನಾವು ರಾಜೀನಾಮೆ ಕೊಡಕ್ಕೆ ಸಿದ್ಧರಾಗಿ ಗುಡಿಯಾಗ ಪೂಜಾರಿ ಇಲ್ಲ, ಗುಡಿಯಾಗ ದೇವರಿಲ್ಲಾರ್ದ ನಾವು ಪೂಜಾರಿಗಳು ಏನು ಮಾಡಿದ್ರೆ ಅದಕ್ಕೆ ನಾನು ಮನ ನೊಂದು ರಾಜೀನಾಮೆ ನೀಡುತ್ತೀನಿ. ರಾಜ್ಯದ ನಾಯಕರಾದಂಥ ಡಿ.ಕೆ. ಶಿವಕುಮಾರ್ ತಮ್ಮ ಬೆಂಗಳೂರು ಮೈಸೂರು ಮಂಡ್ಯದವ್ರಿಗೆ ಅಲ್ಲಿ ಅವ್ರ ಜನ ಅಲ್ಲೇ ಮಂತ್ರಿಗಳಾಗಬೇಕು. ಉತ್ತರ ಕನ್ನಡ ಬಗ್ಗೆ ಯಾರಿಗೂ ಚಿಂತನೆ ಇಲ್ಲ. ಇನ್ನು ಉತ್ತರ ಕನ್ನಡ ಬರೀ ಕಸ ಹೊಡಬೇಕ, ಪೇಪರ್ ಹಚ್ಚಕ, ವಾಲ್ಪೋಟ್ರೇಸ ಇಷ್ಟ, ಪಕ್ಷ ಸಂಘಟನೆ ಮಾಡಕ್ಕೆ ಇಷ್ಟ, ಅಧಿಕಾರ ಮಾಡಕ ವ್ಯವಸಾಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು, ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಬೇಕು ಅವ್ರಿಗೆ, ರಾಹುಲ್ ಗಾಂಧಿ ಅವರಿಗೆ. ಯಾಕಂದ್ರೆ ಗದಗ ಹಿಂದುಳಿದ ಜಿಲ್ಲೆ, ಆಮೇಲೆ ಪೂರ್ತಿ ಬರಗಾಲ ಪ್ರದೇಶ, ಇಂತಲ್ಲೇ ಅವರಿಗೆ ಗಮನ ಕೊಡಂಗಿಲ್ಲ ಹೈಕಮಾಂಡದವರು. ಯಾಕಂದ್ರೆ ಸತತವಾಗಿ ನಮ್ಮ ಗದಗಿಗೆ ಎಂಡೆ ಮಾಡಕ್ ಕುಂತಾರ. ಅದಕ್ಕೆ ನಾವು ಎಲ್ಲರೂ ಗದಗ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಹಾಗೂ ನಮ್ಮ ನಗರಸಭೆಯಲ್ಲಿ ಬರ್ತಕ್ಕಂಥ 22 ಜನ ಸಾಮೂಹಿಕ ಕಾಂಗ್ರೆಸ್ ಪಕ್ಷಕ್ಕೆ ಹಾಗೂ ನಮ್ಮ ನಗರಸಭೆ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ